ಕಾಂತಪುರಂ ಎಪಿ ಅಬೂಬಕರ್ ಮುಸ್ಲಿಯಾರ್ ಭಾರತದ ಗ್ರ್ಯಾಂಡ್ ಮುಫ್ತಿ ಪಟ್ಟದಲ್ಲಿದ್ದಾರೆ. ಅವರು ಲಕ್ಷಾಂತರ ಮಂದಿಯ ಅನಾಥರಿಗೆ ಆಸರೆಯಾದವರು. ಅವರು ಶೈಕ್ಷಣಿಕ ಕ್ರಾಂತಿ ಮಾಡಿದವರು. ಲಕ್ಷಾಂತರ ಮಂದಿಗೆ ವಿದ್ಯಾದಾನ ಮಾಡಿದವರು. ಉಚಿತವಾಗಿ ಅನ್ನ ಅಕ್ಷರ ಆಶ್ರಯವನ್ನ ನೀಡಿದವರು. ಈ ಎಳಸು ಆಂಕರ್ಗೆ ಎಪಿ ಅಬೂಬಕರ್ ಮುಸ್ಲಿಯಾರ್ ಅಂದ್ರೆ ಯಾರು ಅಂತ ಗೊತ್ತಿಲ್ಲ. ಅವರ ಸ್ಥಾನಮಾನದ ಬಗ್ಗೆ ಅರಿವಿಲ್ಲ. ಅವರ ಸೇವೆಯ ಬಗ್ಗೆ ಗೊತ್ತಿಲ್ಲ. ಈ ಎಳಸು ಲೋಕದ ಜ್ಞಾನ ಇಲ್ಲದೆ ಒಬ್ಬ ಮುಸ್ಲಿಂ ವಿದ್ವಾಂಸರ ಬಗ್ಗೆ ತನ್ನ ನಾಲಿಗೆ ಹರಿಬಿಟ್ಟಿದ್ದಾನೆ. ಇವನೊಬ್ನೇ ಅಲ್ಲ, ಇನ್ನೂ ಒಂದಿಷ್ಟು ಇಂತಹ ಕುಲಗೆಟ್ಟ ಆಂಕರ್ಗಳಿದ್ದಾರೆ. ಅವರು ಮುಸ್ಲಿಮರ ಬಗ್ಗೆ ಹೀಗೆ ಏಕವಚನವೇ ಬಳಸೋದು. ಇವರಿಗೆ ಸಂಸ್ಕಾರವೂ ಇಲ್ಲ, ಸಂಸ್ಕೃತಿಯೂ ಇಲ್ಲ, ಸಭ್ಯತೆಯೂ ಇಲ್ಲ. ಇಂತಹವರು ದಿನದ 3 ಹೊತ್ತು ಸ್ಟುಡಿಯೋಗಳಲ್ಲಿ ಕೂತು ಸಂಸ್ಕೃತಿ, ಸಂಸ್ಕಾರ, ಸಭ್ಯತೆ ಬಗ್ಗೆ ಮಾತಾಡ್ತಾ ಇರ್ತಾರೆ. ಈ ಕೋಮುಕ್ರಿಮಿ ಸುದ್ದಿ ನಿರೂಪಕರು ಮುಸ್ಲಿಮರ ವಿಷಯ ಬಂದಾಗ ಬೇಕಾಬಿಟ್ಟಿ ನಾಲಿಗೆ ಅಲ್ಲಾಡಿಸ್ತಾರೆ. ಇದೊಂದು ರೋಗ ಇವರದ್ದು. ಇವರು ಮುಸ್ಲಿಮರನ್ನ ಮಾತ್ರ ಏಕವಚನದಲ್ಲಿ ಕರೆಯೋದು. ಅಪ್ಪಿತಪ್ಪಿಯೂ ಬೇರೆ ಧರ್ಮದವರನ್ನ ಆತರ ಮಾತಾಡ್ಸೋಕೆ ಹೋಗಲ್ಲ. ಒಬ್ಬ ಸ್ವಾಮೀಜಿ ರೇಪಿಸ್ಟ್ ಆಗಿದ್ರು ಈ ಕುಲ